ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದುಬೈ ಕನ್ನಡತಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ನಿಮ್ಮ ಜೊತೆ ಲಾಸ್ಟ್ ಇಯರ್ ಅಂದರೆ 2025ನಲ್ಲಿ ನಾವು ಎಂಜಾಯ್ ಮಾಡಿದಂತಹ ಬ್ಯೂಟಿಫುಲ್ ಕ್ಷಣಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೆಮೊರೀಸ್ ಆಫ್ 2025. ಅಮ್ಮ ಲಾಸ್ಟ್ ಇಯರ್ ಬಂದಾಗ ರಮದಾನ್ ಟೈಮ್ ಇತ್ತು. ಈಗ ಇಲ್ಲಿ ರಮದಾನ್ ಅಂತಂದರೆ ಎಲ್ಲ ಕಡೆ ಒಂದು ದೊಡ್ಡ ಹಬ್ಬದ ಥರ ಪೂರ್ತಿ ಒಂದು ಫೆಸ್ಟಿವಲ್ ವಾತಾವರಣ. ಸಾಯಂಕಾಲ ಆಯಿತು ಅಂದರೆ ವೀಕೆಂಡಲ್ಲಂತೂ ತುಂಬ ಸ್ಪೆಷಲ್ ಆಗಿರುತ್ತೆ. ಈ ಸರಿ ಕರಾಮದಲ್ಲಿ ನಡೀತಾ ಇರೋವಂಥ ಸ್ಟ್ರೀಟ್ ಫುಡ್ ಫೆಸ್ಟಿವಲ್ಗೆ ಬಂದಿದ್ವಿ ನಾವು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹಾಗೆ ತುಂಬ ಜನ ಇದ್ದರು ತಿನ್ನೋದಕ್ಕೆ, ಕುಡಿಯೋದಕ್ಕೆ, ಹಾಗೆ ಎಂಟರ್ಟೈನ್ಮೆಂಟಿಗೆ ಬೇಕಾಗಿರೋಂಥ ಎಲ್ಲ ವಿಷಯಗಳು ಇತ್ತು. ಮೇಯ್ನಾಗಿ ಫುಡ್ ಫೆಸ್ಟಿವಲ್ ಆಗಿರೋದ್ರಿಂದಾಗಿ ನೀವು ನೋಡಿದ್ರಿ ಬಿಗಿನಿಂಗಿಂದ ಎಲ್ಲ ಕಡೆನೂ ಎಲ್ಲ ಥರದ ಡಿಫ್ರೆಂಟ್ ಸ್ಟೈಲ್ ಊಟಗಳು, ತಿಂಡಿಗಳು, ಸ್ನ್ಯಾಕ್ಸು, ಐಸ್ ಕ್ರೀಮ್ಸ್ ಎಲ್ಲನೂ ಇತ್ತು. ನಮಗೆ ಇಷ್ಟ ಆಗುವಂಥದ್ದು ಒಂದಿಷ್ಟನ್ನು ನಾವು ಟ್ರೈ ಮಾಡಿದ್ವಿ. ಈ ಐಸ್ ಕ್ರೀಮ್ ಎಲ್ಲ ಅಂತೂ 2 dirhams 3 dirhamsಗೆ ಎಷ್ಟೊಂದು ವೆರೈಟಿ ಆಫ್ ಫ್ಲೇವರ್ಸ್ ಎಲ್ಲ ತಿನ್ನೋದಕ್ಕೆ ಸಿಕ್ತು. ಇದು ಒಂದು ಕಡೆ ಸ್ಟ್ರೀಟ್ ಫುಡ್ ಫೆಸ್ಟಿವಲ್ನ ಎಕ್ಸ್ಪೀರಿಯನ್ಸ್. ನಾನು ಆಲ್ರೆಡಿ ಹೇಳ್ದಾಗೆ ರಮದಾನ್ ಅಂತ ಬಂತು ಅಂದರೆ ಎಲ್ಲ ಕಡೆ ಹಬ್ಬದ ವಾತಾವರಣ. ಇಲ್ಲೇ ಇರೋಂಥ ಜಬೀಲ್ ಪಾರ್ಕ್ ಅಂದರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ದುಬೈ ಫ್ರೇಮ್ ಇದೆಯಲ್ಲ, ಅಲ್ಲಿ ಕೂಡ ರಮದಾನ್ ಈ ಸೂಕ್ ನಡೀತಾ ಇತ್ತು. ಸಂಜೆ ಆಯಿತು ಅಂದರೆ ಈ ಥರ ಪರ್ಫಾರ್ಮೆನ್ಸ್ಗಳಿರುತ್ತೆ, ಫುಡ್ ಸ್ಟಾಲ್ಸ್ ಇರುತ್ತೆ, ಮಕ್ಕಳಿಗೆ ಆಡೋದಕ್ಕೆ ಒಂದಿಷ್ಟು ಗೇಮ್ ಇರುತ್ತೆ. ಹಾಗೆ ಈ ರೀತಿ ತುಂಬಾ ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಮಾಡಿರ್ತಾರೆ. ಇದನ್ನೆಲ್ಲ ಅಮ್ಮಂಗೆ ತೋರಿಸೋಣ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದಿದ್ವಿ. ಅದರ ನೆಕ್ಸ್ಟ್ ನಾವು ಹೋಗಿದ್ದು ಜಬೀಲ್ ಜೈಸ್ಗೆ, ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್ UAEಯಲ್ಲಿ. ತುಂಬ ಸರಿ ನಾವು ಇಲ್ಲಿ ಹೋಗಿರೋಂಥ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಬಟ್ ಅಮ್ಮನ ಕರ್ಕೊಂಡು ಹೋಗ್ತಾ ಇರೋದು ಇದು ಫಸ್ಟ್ ಟೈಮ್. ಅಮ್ಮ 4th ಟೈಮ್ ದುಬೈಗೆ ಬಂದಿದ್ದು. ಆದರೆ ನಾವು ಬಂದಾಗ 3 ಸರಿನೂ ಕೂಡ ಈ ಥರ ಹೊರಗಡೆ ಅಂದರೆ ಸಿಟಿ ಬಿಟ್ಟು ಹೊರಗಡೆ ಎಲ್ಲೂ ಹೋಗೋಕ್ಕಾಗಿರಲಿಲ್ಲ. ಇದು ಒಂದು ರೀತಿ ದುಬೈನ ಇನ್ನೊಂದು ಆ್ಯಂಗಲಲ್ಲಿ ನೋಡ್ದಾಗಿರುತ್ತೆ. ಹಾಗಾಗಿ ಇದನ್ನು ಕೂಡ ನೋಡಬೇಕು ಅಮ್ಮ ಅಂತ ಹೇಳಿ ಕರ್ಕೊಂಡು ಬಂದ್ವಿ. ಬಟ್ ನಾವು ಮಾಡಿದ ಒಂದು ಮಿಸ್ಟೇಕ್ ಏನಂದರೆ ವೀಕ್ ಡೇಸಲ್ಲಿ ಬಂದ್ವಿ. ಹಾಗಾಗಿ ರೋಡೆಲ್ಲ ಖಾಲಿ, ಜನನೇ ಇರಲಿಲ್ಲ. ಅಮ್ಮ ಅಂತೂ ಬೆಟ್ಟದ ಮೇಲೆ ಹೋಗ್ತೀವಲ್ಲ ಲಾಂಗ್ ಡ್ರೈವು, ಹೆದರ್ಕೊಂಬಿಟ್ರು. ಆ್ಯಕ್ಚುಲಿ ಹೇಳಬೇಕಂದ್ರೆ ಇಲ್ಲಿ ಯಾವುದೇ ರೀತಿ ಭಯ ಇರೋದಿಲ್ಲ. ವೀಕ್ ಡೇಸ್ ಆಗಲಿ ವೀಕೆಂಡ್ ಆಗಲಿ ಪೊಲೀಸವರು, ಸೆಕ್ಯೂರಿಟಿ ಅಂತೆಲ್ಲ ಇದ್ದೇ ಇರುತ್ತೆ. ಕಾರ್ ಓಡಾಡ್ತಾ ಬಿಟ್ರೆ ಜನ ಇದ್ದಾಗ ಬರ್ಬೇಕು ಕಣೆ, ಇವೆಲ್ಲ ಚಂದ ತಿರ್ಗಿ ಹಿಂಗೆ ಬಂದು ಹೊರಟೋಗ್ತಾ ಇದ್ದಾರೆ. ನಿಂತ್ಕೋ, ಸರಿ ನಿಂತ್ಕೋ. ಅಯ್ಯೋ ಇದೇ ಹೊಟ್ಟೋಯ್ತು. ಇಷ್ಟ ಆಗಿಲ್ವಾ? ಇಷ್ಟ ಅಂತಲ್ಲ, ಒಂಥರ ಭಯ ಆಗ್ತೈತೆ ನಂಗೆ. ಏನು ಹೆದರ್ಕೊಬಿಡ, ಇಲ್ಲಿ ಏನು ನಂಗೆ ಫೋಟೋ ತಗೊಳ್ಳೋದು ಮೂಡು ಇಲ್ಲ ಆಗೋಯ್ತು. ಖುಷಿ ಇರುತ್ತೆ, ಒಂಥರ ಧೈರ್ಯ ಇರುತ್ತೆ ಅಲ್ಲ. ಆ್ಯಕ್ಚುಲಿ ನಾವಿಲ್ಲಿ ಫಸ್ಟ್ ಟೈಮ್ ಬಂದಿರೋದಲ್ಲ, ನಾವು ತುಂಬ ಸರಿ ಬಂದಿದ್ದೀವಿ. ಓವರ್ ನೈಟ್ ಸ್ಟೇ ಕೂಡ ಮಾಡಿದ್ದೀವಿ. ಬಟ್ ಅಮ್ಮ ಫಾರ್ ದ ಫಸ್ಟ್ ಟೈಮ್ ಬಂದಿದ್ದರಿಂದಾಗಿ ಇಲ್ಲಿ ಜನ ಇಲ್ದಿರೋದು ನೋಡಿ ಸ್ವಲ್ಪ ಭಯ ಆಯ್ತು ಅವರಿಗೆ. ಹಾಗಾಗಿ ತುಂಬ ಹೊತ್ತು ನಾವೇನು ಉಳಿಲಿಲ್ಲ. ಆದಷ್ಟು ಲೇಟ್ ನೈಟ್ ವಾಪಸ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅಮ್ಮ ಅಷ್ಟು ಹೆದ್ರಿದ್ದು ನೋಡಿ ಇನ್ನೇನು ಎಂಜಾಯ್ ಮಾಡೋಕ್ಕಾಗತ್ತೆ ಅಂಥೇಳಿ ಬೇಗ ನಾವು ತಂದಿದ್ದು ಟೀ, ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಕುಡ್ಕೊಂಡು ಬೇಗನೆ ಮನೆಗೆ ಹೊರಟ್ವಿ. ನೆಕ್ಸ್ಟ್ ಟೈಮು ತುಂಬ ಕ್ರೌಡ್ ಇರೋವಾಗ ಅಮ್ಮನ ಒಂದ್ಸರಿ ಇಲ್ಲಿ ಕರ್ಕೊಂಡು ಬರಬೇಕು ಅಂತ ಆಸೆ. ಓಕೆ ಬನ್ನಿ, ಈಗ ನೆಕ್ಸ್ಟ್ ನಾವು ಕ್ರೂಸಿಗೆ ಹೋಗಿದ್ವಿ. ಅಮ್ಮ ಫಸ್ಟ್ ಟೈಮೆಲ್ಲ ಬಂದಾಗ ಒಂದ್ಸರಿ ಕರ್ಕೊಂಡು ಹೋಗಿದ್ದೀವಿ ಕ್ರೂಸ್ಗೆ. ಬಟ್ ಈ ಸರಿ ಸ್ವಲ್ಪ ರಿಲ್ಯಾಕ್ಸ್ಡಾಗಿ ಹೋಗೋಣ ಅಂಥೇಳಿ. ಯಾಕಂದರೆ ಲಾಸ್ಟ್ ಟೈಮ್ ಅಮ್ಮ ಬಂದಾಗೆಲ್ಲ ಮಕ್ಕಳು ತುಂಬ ಚಿಕ್ಕವರಿದ್ದರು.
ಅಷ್ಟೇನು ಎಂಜಾಯ್ ಮಾಡಿದ್ದಾರೆ ಅಂತ ಅನಿಸಲ್ಲ. ಆದರೆ ಅಮ್ಮಂಗೆ ಇದು ಫೇವ್ರೆಟ್ ಕೂಡ. ಈ ಕ್ರೂಸ್ನಲ್ಲಿ ಹೋಗೋದು, ಇಲ್ಲಿ ಡ್ಯಾನ್ಸು ಅದೆಲ್ಲ ತುಂಬ ಎಂಜಾಯ್ ಮಾಡ್ತಾರೆ. ಹಾಗಾಗಿ ನಾವು ಕ್ರೂಸ್ ಬುಕ್ ಮಾಡಿಕೊಂಡು ಈ ಸರಿ ಬೇರೆ ವ್ಯೂ ಇರೋಂಥ ಕ್ರೂಸ್ ಬುಕ್ ಮಾಡಿಕೊಂಡು ಬಂದಿದ್ವಿ. ಲಾಸ್ಟ್ ಟೈಮ್ ನಾವು ದುಬೈ ಕ್ರೀಕ್ ಹತ್ರ ಹೋಗಿದ್ವಿ, ಈ ಸರಿ ವಾಟರ್ ಫ್ರಂಟ್ ಸೈಡ್ ಬಂದಿದ್ವಿ. ಸೊ ಒಂದು ಡಿಫ್ರೆಂಟ್ ವ್ಯೂ ನೋಡೋದಕ್ಕೆ ಸಿಗುತ್ತೆ ಅಂತ ಹೇಳಿ ಒಂದು 3-4 ಅವರ್ ತುಂಬ ಚೆನ್ನಾಗಿ ಟೈಮ್ ಪಾಸ್ ಮಾಡ್ಬೋದು ಕ್ರೂಸಲ್ಲಿ. ಫುಡ್ಡೆಲ್ಲ ಅಂತೂ ಮೊದಲಿಂದನೂ ಒಂದೇ ಸ್ಟ್ಯಾಂಡರ್ಡ್. ನೂಡಲ್ಸ್ ಇರುತ್ತೆ. ನಾನ್ ವೆಜ್ ಅವ್ರಿಗೆ ಪರವಾಗಿಲ್ಲ, ಒಂದಿಷ್ಟು ಆಪ್ಷನ್ಸ್ ಎಲ್ಲ ಇರುತ್ತೆ. ವೆಜ್ ಅವ್ರಿಗೆ ಸ್ವಲ್ಪ ಕಡಿಮೆ ಆಪ್ಷನ್, ಬಟ್ ಮೊದಲಿಗಿಂತ ಈಗ ಕ್ವಾಲಿಟಿ ಬೆಟರ್ ಆಗಿದೆ ಅಂತ ಹೇಳ್ಬೋದು. ಈ ಕ್ರೂಸಲ್ಲಿ ಕೆಲಸ ಮಾಡ್ತಿದ್ದವರೊಬ್ರು ಎಲ್ರಿಗೂ ಕೂಡ ತುಂಬ ಚೆನ್ನಾಗಿ ವಿಡಿಯೋ ಮಾಡಿಕೊಡ್ತಾಯಿದ್ರು. ರೀಲ್ಸ್ಗೆ ಹಾಕ್ಬೋದಾದಂಥ ಒಳ್ಳೊಳ್ಳೆ ವಿಡಿಯೋ ಮಾಡಿಕೊಡ್ತಿದ್ರು. ನಾವು ಕೂಡ ಇವ್ರ ಹತ್ರ ಒಂದು ವಿಡಿಯೋನ ತೆಗೆಸ್ಕೊಂಡ್ವಿ. ಊಟ ಎಲ್ಲ ಆದಮೇಲೆ ಕ್ರೂಸಲ್ಲಿ ಡ್ಯಾನ್ಸು ಹಾಗೆ ಮ್ಯಾಜಿಕ್ ಶೋ ಅದು ಇದು ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ. ಸೊ ಅದು ಇನ್ನೇನು ಸ್ಟಾರ್ಟ್ ಆಗುತ್ತೆ ಇವಾಗ. ಫಸ್ಟಿಗೆ ತನೂರ ಡ್ಯಾನ್ಸ್ ಇತ್ತು. ನಾವು ಈವ್ನಿಂಗ್ ಸನ್ಸೆಟ್ ಕ್ರೂಸ್ನ ಸೆಲೆಕ್ಟ್ ಮಾಡಿದ್ವಿ. ಹಾಗಾಗಿ ಸಾಯಂಕಾಲನೇ ಬೆಳಕಿದ್ದಾಗೆ ಹೊರಡುತ್ತೆ. ಕತ್ಲಾಗೋಷ್ಟೊತ್ತಿಗೆ ನಾವು ಬಂದಿಲ್ಲಿ ರೀಚ್ ಆಗ್ತೀವಿ. ಸ್ವಲ್ಪ ಟೈಮ್ ಇದ್ದಿದ್ದರಿಂದಾಗಿ ಸುತ್ತಮುತ್ತ ಎಲ್ಲ ಓಡಾಡಿಕೊಂಡು ಒಂದಿಷ್ಟು ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಆಮೇಲೆ ಮನೆಗೆ ಹೋದ್ವಿ ನಾವು. ಅಮ್ಮಂಗೆ ಕೂಡ ಈ ಥರ ಎಲ್ಲ ಹೊರಗಡೆ ಓಡಾಡೋದಕ್ಕೆ ಖುಷಿಯಾಗುತ್ತೆ. ಇವಾಗ ವೆದರ್ ಕೂಡ ತುಂಬ ಚೆನ್ನಾಗಿತ್ತು, ತುಂಬ ಚಳಿನೂ ಇರಲಿಲ್ಲ, ಸೆಕೆ ಅಂತೂ ಕಡಿಮೆ ಆಗಿತ್ತು. ಹಾಗಾಗಿ ಸುತ್ತಮುತ್ತ ಎಲ್ಲ ಒಂದಿಷ್ಟು ವೀಡಿಯೋ ಮಾಡ್ಕೊಂಡ್ವಿ. ಮಕ್ಕಳು ಕೂಡ ಆ ಕಡೆ ಈ ಕಡೆ ಓಡಾಡಿಕೊಂಡು ಆಟ ಆಡಿಕೊಂಡು ಒಂದಷ್ಟು ಟೈಮ್ ಪಾಸ್ ಮಾಡಿದ್ರು. ಈಗ ನೀವು ನೋಡ್ತಾ ಇರೋ ವಿಡಿಯೋ ಮಕ್ಕಳ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ವಿ ಒಟ್ಟಿಗೆ ಇಬ್ಬರದ್ದು. ಯಾಕಂದರೆ ಒಬ್ಳದ್ದು ಜನವರಿಯಲ್ಲಿ ಬರುತ್ತೆ, ಒಬ್ಳದ್ದು ಫೆಬ್ರವರಿಯಲ್ಲಿ ಬರುತ್ತೆ. ತುಂಬ ಡಿಫ್ರೆನ್ಸ್ ಏನಿಲ್ಲ, ಒಂದು 20-25 ಡೇಸ್ ಗ್ಯಾಪಲ್ಲಿ ಬರುತ್ತೆ. ಈ ನಡುವೆ ಅಂತೂ ಅವ್ರ ಬರ್ತ್ಡೇನ ಸ್ವಲ್ಪ ಸಿಂಪಲ್ಲಾಗೆ ಮಾಡ್ತಾ ಇದ್ವಿ. ಬಟ್ ಲಾಸ್ಟ್ ಇಯರ್ ಅಮ್ಮ ಕೂಡ ಇದ್ದಿದ್ರಿಂದಾಗಿ ಫ್ರೆಂಡ್ಸ್ನೆಲ್ಲ ಕರೆದು ಒಂದು ಸಣ್ಣ ಪಾರ್ಟಿ ಥರ ಮಾಡಿದ್ವಿ. ಹಿಂದೆ ನೀವೇನು ಡೆಕೋರೇಷನ್ ನೋಡ್ತಾ ಇದ್ದೀರಾ, ಅದು ನಾನು ನನ್ನ ಹಸ್ಬೆಂಡ್ ಸೇರಿಕೊಂಡು ನಾವೇ ಮಾಡಿದಂಥ ಡೆಕೋರೇಷನ್. ಫ್ರೆಂಡ್ಸ್, ಫ್ಯಾಮಿಲಿ ಹಾಗೆ ನೇಬರ್ಸ್ ಎಲ್ಲ ಕೂಡ ಬಂದಿದ್ರು. Happy birthday
Come, Sanvi, come close. ಈ ಕಡೆ ಲೈಟ್ ಇಂಜೂರಿ ಇರೋದ್ರಿಂದ ಲೈಟ್ ಆಫ್ ಮಾಡ್ಬಿಟ್ಟಿಲ್ಲ. ಇಲ್ಲ ಆಫ್ ಮಾಡಬೇಡಿ ಲೈಟ್. ಡ್ಯೂಟಿ ಸಿಸ್ಟರ್ ಡ್ಯೂಟಿ ಸಾಧನ ಡ್ಯೂಟಿ ಸಾಧನ ಡ್ಯೂಟಿ ಅಕ್ಕ ಡ್ಯೂಟಿ ಅಕ್ಕ. ಇದೆಲ್ಲ ಆದಮೇಲೆ ನಾವು ಕಾರ್ ತೊಗೊಂಡಿದ್ದು ವಿಡಿಯೋನ ಆಲ್ರೆಡಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಾಗೆ ಏನು ರೀಸನ್ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಅಮ್ಮ ಇದ್ದಾಗಲೇ ಹೊಸ ಕಾರ್ ಬಂತು, ಅದೊಂದು ಖುಷಿ. ಮಕ್ಕಳು ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಆದಮೇಲೆ ಯುಗಾದಿ ಹಬ್ಬ ಇತ್ತು. ವೀಕೆಂಡ್ ಬಂದಿದ್ರಿಂದಾಗಿ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ, ಪೂಜೆ ಎಲ್ಲ ಮಾಡಿ. ಈ ಸರಿ ಬೇವು ಕೂಡ ಸಿಕ್ತು. ಬೇವು ಬೆಲ್ಲ ಅಮ್ಮನೇ ಮಾಡಿದರು. ಹಬ್ಬದ ದಿನ ಬೇವು ಬೆಲ್ಲ ಎಲ್ಲ ಮಾಡಿ ತಿಂದು ಹೋಳಿಗೆ ಎಲ್ಲ ಮಾಡಿಕೊಂಡು ನಾವು ಇವತ್ತು ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಎಲ್ಲಪ್ಪ ಅಂತ ಹೇಳಿದ್ರೆ ಅಬುದಾಬಿಗೆ ಹೋಗ್ತಾ ಇದ್ದೀವಿ ನಾವು. ಯೂಶ್ವಲಿ ಹಬ್ಬ ಅಂತಂದರೆ ಆದಷ್ಟು ಮನೆಯಲ್ಲೇ ಇದ್ದು ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ಇನ್ನೇನು ಅಮ್ಮ ಹೊರಡೋಂಥ ಟೈಮ್, ಸೊ ವೀಕೆಂಡಲ್ಲೇ ಈ ಥರ ದೂರ ಟ್ರಾವೆಲ್ ಮಾಡೋಕ್ಕಾಗೋದು. ಹಾಗಾಗಿ ಇದನ್ನು ನಾವು ಹಬ್ಬದ ಟೈಮಲ್ಲೇ ಪ್ಲ್ಯಾನ್ ಮಾಡಬೇಕಾಯ್ತು. ಬೆಳಗ್ಗೆ ಎಲ್ಲ ಹಬ್ಬ ಮಾಡಿ ಮುಗಿಸಿ ನಾವೀಗ ಹೊರಟಿದ್ದೀವಿ ಅಬುದಾಬಿ ಕಡೆಗೆ. ಇದನ್ನು ನಾವು ಸೆಟಲ್ ಮೀ ಅಂತ ಹೇಳಿ ಒಂದು ವೆಬ್ಸೈಟ್ ಕಡೆಯಿಂದ ಬುಕ್ ಮಾಡಿರೋ. ನಾವು ಒಂದು 8 ಫ್ಯಾಮಿಲಿ ಒಟ್ಟಿಗೆ ಹೋಗಿದ್ವಿ, ಇದು ಎಲ್ಲರೂ ಸೇರಿ. ಹಾಗಾಗಿ ನಾವು ಯಾರು ಪ್ರೈವೇಟ್ ಕಾರನ್ನು ತೊಗೊಂಡು ಹೋಗಿರಲಿಲ್ಲ, ಎಲ್ಲ ಸೇರಿ ಟ್ರಾವೆಲನ್ನು ಕೂಡ ಇದ್ರ ಜೊತೆಗೆ ಬುಕ್ ಮಾಡಿದ್ವಿ. ಹಾಗಾಗಿ ಬಸ್ಸಲ್ಲಿ ನಮ್ಮನ್ನು ಕರ್ಕೊಂಡು ಬರ್ತಾರೆ ಅಬುದಾಬಿ ಈ ಮಿಲ್ಕಿ ವೇ ಸ್ಪಾಟ್ವರೆಗೂ. ಅದಾದಮೇಲೆ ಈ ಥರ SUV-ನಲ್ಲಿ ನಮ್ಮನ್ನು ಮಧ್ಯ ಡೆಸರ್ಟಿಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಟೆಂಪರರಿಯಾಗಿ ಈ ರೀತಿ ಟೆಂಟ್ಗಳು, ವಾಶ್ರೂಮು, ಹಾಗೆ ಒಂದು ಸಣ್ಣ ಫುಡ್ ವ್ಯವಸ್ಥೆ ಕೂಡ ಮಾಡಿರ್ತಾರೆ. ಪ್ರೈವೇಟಾಗಿ ಬರ್ತೀವಿ ಅಂತ ಅನ್ನೋರು ನಮ್ಮ ಓನ್ ವೆಹಿಕಲ್ ತೊಗೊಂಡು ಇಲ್ಲಿಗೆ ಬರ್ಬೋದು, ನಾವೇ ಕ್ಯಾಂಪ್ ಕೂಡ ಮಾಡ್ಕೊಳ್ಬೋದು. ಬಟ್ ಒಂದು ಮೇಜರ್ ಕನ್ಸರ್ನ್ ಏನಂತಂದರೆ ಈ ಡೆಸರ್ಟ್ ನಮ್ಮ ದುಬೈಲಿರೋ ಡೆಸರ್ಟ್ ಥರ ಅಲ್ಲ. ಯಾಕಂದರೆ ಇದು ಸ್ವಲ್ಪ ಇಂಟೀರಿಯರ್ಲಿರೋದ್ರಿಂದ ಇಲ್ಲಿ ಕೆಲವೊಂದೆಲ್ಲ ಪ್ರಾಣಿಗಳು ನೋಡೋಕ್ಕೆ ಸಿಗುತ್ತೆ. ಡೆಸರ್ಟಲ್ಲಿ ಸಿಗೋವಂಥ ಸ್ನೇಕ್ ಆಗಿರ್ಬೋದು, ಸ್ಪೈಡರ್ ಆಗಿರ್ಬೋದು, ಸ್ಕಾರ್ಪಿಯನ್ಸ್ ಆಗಿರ್ಬೋದು, ಎಲ್ಲ ತುಂಬಾ ಇದೆ. ನಾವು ಈವ್ನಿಂಗ್ ಸನ್ಸೆಟ್ ಆಗೋ ಟೈಮಲ್ಲಿ ಕರೆಕ್ಟಾಗಿ ಬಂದು ರೀಚ್ ಆದ್ವಿ. ಒಂದೊಳ್ಳೆ ಬ್ಯೂಟಿಫುಲ್ ಸನ್ಸೆಟ್ ಕೂಡ ನೋಡೋದಕ್ಕೆ ಸಿಕ್ತು. ಬಟ್ ನೈಟ್ ಅವರು ಇಂಟ್ರಡಕ್ಷನ್ ಕೊಡೋವಾಗ ಹೇಳಿದ್ರು ಇಲ್ಲಿ ಯಾವ್ಯಾವ ಥರದ್ದೆಲ್ಲ ಅನಿಮಲ್ಸ್ ನೋಡೋಕೆ ಸಿಗುತ್ತೆ. ಯುಗಾದಿ ಚಂದ್ರನ ನೋಡಬೇಕು ಅಂತ ಹೇಳ್ತಾರೆ. ನಮಗಂತೂ ಇಲ್ಲಿ ಬಂದಿದ್ರಿಂದಾಗಿ ತುಂಬ ಚೆನ್ನಾಗಿ ಕಾಣಿಸ್ತು ಚಂದ್ರ. ಫಸ್ಟ್ಗೆ ಇಲ್ಲಿ ಎಲ್ಲರದು ಇಂಟ್ರಡಕ್ಷನ್ ಆಗ್ತಾ ಇದೆ. They are basically about the camp. There are 3 zones. One is the camping zone, one is the tent zone basically. ಎಲ್ಲರೂ ಬಂದು ಸೆಟಲ್ ಆದಮೇಲೆ ಒಂದು ಟೀ ಕಾಫಿ ಎಲ್ಲ ಆದ ನಂತರ ಈ ರೀತಿ ಎಲ್ಲರೂ ಒಟ್ಟಿಗೆ ಕೂರಿಸಿ ಒಬ್ರದೊಬ್ರದ್ದು ಇಂಟ್ರಡಕ್ಷನ್ ಆಗಿ ಅದಾದಮೇಲೆ ನಮಗೆ ಒಂದಷ್ಟು ಟೈಮು ಎಂಜಾಯ್ ಮಾಡೋದಕ್ಕೆ ಅಂತ ಫ್ರೀ ಆಗಿಬಿಡ್ತಾರೆ. ಊಟ ಎಲ್ಲ ಆದಮೇಲೆ ನಮ್ಮನ್ನು ಸ್ಟಾರ್ ಗೇಸಿಂಗ್ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಡೆಸರ್ಟ್ ಒಳಗಡೆ. ಆ ವಿಡಿಯೋಸ್ನ ನನಗೆ ಸರಿಯಾಗಿ ಕ್ಯಾಪ್ಚರ್ ರಾತ್ರಿ ಒಂದು ಒಳ್ಳೆ ನಿದ್ದೆ ಮಾಡಿ ಬೆಳಗ್ಗೆ ಏಳೋ ಸರಿಗೆ ಈ ಥರ ಬ್ಯೂಟಿಫುಲ್ ಆಗಿರೋಂಥ ಸನ್ರೈಸ್ ಆಗ್ತಾ ಇತ್ತು.
ಬೆಳಗ್ಗೆನೇ ಎಲ್ಲರೂ ಫ್ರೆಶ್ ಅಪ್ ಆಗಿ ಇಲ್ಲಿ ಬ್ರೆಡ್ ಜಾಮು ಹಾಗೆ ಟೀ ಎಲ್ಲ ರೆಡಿ ಇತ್ತು. ಎಲ್ಲ ಸಣ್ಣದಾಗಿ ತಿನ್ಕೊಂಡು ಮತ್ತೆ ಈಗ ಹೊರಡಬೇಕು. ಫುಡ್ ಸ್ವಲ್ಪ ಓಕೆ ಇತ್ತು, ಬಟ್ ಡೆಸರ್ಟ್ ಮಧ್ಯದಲ್ಲಿ ತುಂಬಾ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಫ್ರೆಂಡ್ಸ್ ಎಲ್ಲ ಜೊತೆ ಸೇರಿ ಹೋಗೋದೇ ಒಂದು ದೊಡ್ಡ ಖುಷಿ. ಅದ್ರ ಮುಂದೆ ಈ ತರ ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೊಳ್ಳೇಬೇಕಾಗತ್ತೆ. ಇವೆಲ್ಲ ಫ್ರೆಂಡ್ಸ್ ತೆಗ್ದಿರೋಂಥ ಒಂದಿಷ್ಟು ಫೋಟೋಗಳು. ಈಗ ವಾಪಸ್ ಮನೆ ಕಡೆ ಹೊರಟಿದ್ದೀವಿ. ಹೋಗ್ತಾ ಬಸ್ಸಲ್ಲೂ ಕೂಡ ಒಂದಷ್ಟು ಎಂಜಾಯ್ ಮಾಡಿದ್ವಿ, ಎಲ್ಲ ಫ್ರೆಂಡ್ಸೇ ಇದ್ದಿದ್ರಿಂದಾಗಿ. See, now a rule changes. Okay, guys, now a new rule is going to come. So put a class. ಇಷ್ಟೆಲ್ಲ ಎಂಜಾಯ್ ಮಾಡಿದ್ವಿ. ಇದಾದ್ಮೇಲೆ ಈ ವಿಡಿಯೋ ಬಗ್ಗೆ ಹೇಳಕ್ ಬೇಜಾರಾಗ್ತಿದೆ, ಯಾಕಂದ್ರೆ ಇದು ಅಮ್ಮ ಹೊರಡೋ ದಿನ ತೆಗ್ದಿರೋಂಥ ವಿಡಿಯೋ. ಅಮ್ಮಂಗೆ ಅವತ್ತು ಡ್ರೈವಿಂಗ್ ಸೀಟಲ್ಲಿ ಕುತ್ಕೊಳ್ಳಿ ಅಂದ್ರೆ ಕೂತಿರ್ಲಿಲ್ಲ. ಇವತ್ತು ದೇವರಿಗೆ ಹೂ ಮುಟ್ಸೋ ನೆಪದಲ್ಲಾದ್ರೂ ಕುತ್ಕೊಂಡಿದ್ದಾರೆ. ಅಮ್ಮನ ಏರ್ಪೋರ್ಟಿಗೆ ಡ್ರಾಪ್ ಮಾಡೋದಕ್ಕೆ ಅಂತ ಹೊರಡ್ತಾ ಇದೀವಿ. ತುಂಬಾ ಬೇಜಾರಾಗ್ತಾ ಇತ್ತು, ಯಾಕಂದ್ರೆ ಈಗ ಅಮ್ಮ ಹೊರಟ್ರೆ ಮತ್ತೆ ಯಾವಾಗ ಸಿಗ್ತೀವಿ ಅಂತ ಐಡಿಯಾ ಇರಲಿಲ್ಲ. ಲಾಸ್ಟ್ ಇಯರ್ ಅಮ್ಮ ಏಪ್ರಿಲಲ್ಲಿ ಹೋಗಿದ್ದು, ನಾವು ಮತ್ತೆ ಊರಿಗೆ ಹೋಗಿದ್ದು ಡಿಸೆಂಬರ್ನಲ್ಲಿ. ಸೊ ದೂರ ಇರೋರಿಗೆ ಇದೇ ಒಂದು ಬೇಜಾರು. ಎನಿಹೌ ಒಂದೊಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಅಮ್ಮ ಹೊರಡೋ ಸರಿಗೆ ನನಗೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಎಮೋಷ್ನಲ್ ಆಗಿರ್ತೀವಲ್ಲ. ಎನಿವೇಸ್, ಈ ವಿಡಿಯೋಸ್ ಎಲ್ಲ ನಿಮಗೆ ಹೇಗೆ ಅನ್ನಿಸ್ತು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.